ಯಾರ್ಯಾರಿಗೆ ತಮ್ಮ ಲೈಫ್ ಚೇಂಜ್ ಆಗ್ಬೇಕು ಅಂತ ಇದೆ ಅವ್ರು ಮಾತ್ರ ಈ ವಿಡಿಯೋನ ನೋಡಿ. ಇಲ್ಲ ಅಂದ್ರೆ ನಮ್ ಲೈಫ್ ಇದ್ದಾಗೆ ಇರ್ಲಿ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತಾ ಇರ್ಬೋದು. ನಾನು ಹೇಳೋದನ್ನ ಕರೆಕ್ಟ್ ಆಗಿ ನೀವು ಕೇಳಲೇಬೇಕು, ಅದನ್ನ ಫಾಲೋ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಲೈಫ್ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ನಿಮ್ಮ ಭವಿಷ್ಯನ ನಾನು ನಿಮ್ ಕಣ್ ನೋಡ್ದೆ, ನಿಮ್ ಮುಖ ನೋಡ್ದೆ, ನಿಮ್ ಕೈ ನೋಡ್ದೇನೆ ಹೇಳ್ಬಿಡ್ತೀನಿ ನೀವ್ ಈಗ ಏನ್ ಮಾಡ್ತಾ ಇದ್ದೀರಾ ಅಂತ. ಈಗ 2020 ಆಯ್ತು, 2021 ಆಯ್ತು, 2022 ಆಯ್ತು, 2023 ಆಯ್ತು, 2024 ಆಯ್ತು, 2025 ಆಯ್ತು. ಈಗ 2026 ಬಂದ್ರು ಕೂಡ ನೀವು 2026 ಅಲ್ಲ 2030 ಬಂದ್ರು ಕೂಡ ನೀವು ಈಗ ಹೇಗಿದ್ರ ಹಾಗೆ ಇರ್ತೀರಾ. ನಿಮ್ಕಿಂತ ಸಣ್ಣವ್ರು ಕೂಡ ನಿಮ್ ಮುಂದೆ ಬಂದು ಶೋ ಮಾಡ್ತಾ ಇರ್ತಾರೆ. ಅವ್ರು ಸ್ವಲ್ಪ ರಿಚ್ ಆಗಿರ್ತಾರೆ, ಅವ್ರು ಸ್ವಲ್ಪ ಫೈನಾನ್ಸಿಯಲಿ ಕೂಡ ಒಂದಿಟ್ಟು ಸ್ಟ್ರೆಂತ್ ಆಗಿರುತ್ತಾರೆ. ಆದ್ರೆ ನೀವು ವಯಸ್ಸು 20-25 ಆದ್ರೂ ಕೂಡ ನೀವು ಫುಲ್ ಕಾನ್ಫಿಡೆನ್ಸ್ ನ ಕಳ್ಕೊಂಡಿರ್ತೀರಾ. ಒಂಥರ ನೀವು ಯಾವ್ದೇ ಫೀಲ್ಡಿಗೆ ಹೋದ್ರೂ ಸೋಲ್ತಾ ಇರ್ತೀರಾ. ಅದರಿಂದ ನಿಮ್ಗೆ ಒಂದಿಟ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಕಳೆದೋಗಿರುತ್ತೆ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸೋಲಿ, ಆದ್ರೆ ನಿಮ್ಮಲ್ಲಿ ನೀವು ನಿಮ್ಮ ಮನ್ಸಲ್ಲಿ ಮೊದ್ಲು ನೀವು ಗೆದ್ದಿರ್ಬೇಕು. ಇಲ್ಲ ಅಂದ್ರೆ ನೀವು ಯಾವ್ದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ನೀವು ಮೊದ್ಲು ನಿಮ್ಮ ಮನ್ಸು ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಮೈಂಡ್ ಸೆಟ್ ಏನಿದೆ ಅದು ಕರೆಕ್ಟ್ ಆಗಿದ್ರೆ ನೀವು ಎಲ್ಲೇ ಹೋದ್ರೂ ಕೂಡ ಗೆಲ್ತೀರಾ. ಮೊದ್ಲು ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮೊದ್ಲು ಬರಬೇಕು. ಇಷ್ಟು ವರ್ಷ ಆದ್ರೂ ಕೂಡ ನೀವು ಲೈಫ್ ಅಲ್ಲಿ ಏನು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಈ ಕಂಫರ್ಟ್ ಝೋನ್ ಅಂದ್ರೆ ನೀವು ಯೋಚನೆ ಎಲ್ಲ ಮಾಡ್ತೀರಾ, ಆದ್ರೆ ಕರೆಕ್ಟ್ ಆದ ಆಕ್ಷನ್ ತಗೊಳಲ್ಲ. ನಿಮ್ಗೆ ಡೈಲಿ ಎದ್ದ ತಕ್ಷಣ ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ಕೂಡ ಗೊತ್ತಿಲ್ಲ. ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತಾನೆ ನೀವು ರೀಲ್ಸ್ ನೋಡ್ತಾ ಹೋಗ್ತೀರಾ. ನಿಮ್ ಮೈಂಡ್ ಯಾವ ರೀತಿ ಅಂದ್ರೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಅಂದ್ರೆ ನಿಮ್ಗೆ ಯಾವ್ದು ಕರೆಕ್ಟ್ ಆಗಿ ಈಸಿ ಸಿಗುತ್ತೆ ಅದನ್ನೇ ಅಂತ ಪದೇ ಹೇಳ್ತಾ ಇರುತ್ತೆ. ನೀವು ಎಲ್ಲಿವರೆಗೂ ಕೂಡ ಈ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ ಅಲ್ಲಿವರೆಗೂ ಕೂಡ ನೀವು ಏನು ಮಾಡೋಕ್ಕಾಗಲ್ಲ. ಇದನ್ನ ಬೇಕಾದ್ರೆ ನಾನು ಬುಕ್ ಅಲ್ಲಿ ಬರ್ಕೊಳ್ತೀನಿ. ನೀವು ಎಲ್ಲಿವರೆಗೂ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡು ನಿಮ್ಮ ತಲೆನೂ ಬಳಸದೆ ನೀವ್ ಏನು ವರ್ಕ್ ಮಾಡ್ತಾ ಇದ್ರ ಅದನ್ನು ಬಳಸದೆ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಾ ಬೇಕಾದ್ರೆ ಬುಕ್ ಅಲ್ಲಿ ಬರ್ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಗ್ರೋ ಆಗೋಕೆ ಮತ್ತು ಸಕ್ಸಸ್ ಆಗೋಕೆ ಸಾಧ್ಯನೇ ಇಲ್ಲ. ಮೊದ್ಲು ಇದನ್ನ ಆದಷ್ಟು ಬೇಗ ಕ್ವಿಟ್ ಮಾಡ್ಲೇಬೇಕು, ಹೊರಗಡೆ ಬರಬೇಕು. ನೀವೇನಾದ್ರು ಡಿಪ್ರೆಷನ್ ಆಗಿದ್ರೆ, ಒಳ್ಳೆ ಖಿನ್ನತೆಯಲ್ಲಿ ಬಳಲ್ತಾ ಇದ್ರೆ, ಇಲ್ಲ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ, ಬೇರೆಯವರು ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು, ನಮ್ಮನೆ ಹಿಂಗೆ ಇದೆ, ನಮ್ಮನೆ ಏನು ಸಣ್ಣದಾಗಿದೆ, ಇಲ್ಲ ಬೇರೆಯವ್ರು ಕಾರ್ ತಂದ್ರು, ಬೈಕ್ ತಂದ್ರು, ನಮ್ ಕೈಲಿ ಇನ್ನು ಬೈಕ್ ತರಕಾಗ್ತಾ ಇಲ್ಲ, ಇಲ್ಲ ಬೇರೆಯವ್ರು ನೋಡಿ ನೀವು ಕಂಪೇರ್ ಮಾಡ್ಕೊಂತ ಇದ್ರೆ ಬೇರೆಯವ್ರಿಗೂ ನಿಮ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಅವ್ರಿಗೇನೋ ಅವ್ರ ಅಪ್ಪ ಅಜ್ಜನ ಆಸ್ತಿ ಇರ್ಬೋದು, ಆದ್ರೆ ನಿಮಗೇನು ಇಲ್ಲ ಅಂದ್ರೆ ನೀವು ಆ ರೀತಿ ಕಂಪೇರ್ ಮಾಡೋದು ತಪ್ಪು ಅಂತ ನನ್ನ ಅನ್ಸಿಕೆ. ಫಸ್ಟ್ ಆಫ್ ಆಲ್ ಈ ಕಂಪ್ಯಾರಿಸನ್ ಅನ್ನೋದೇ ನಾವೆಲ್ಲ ಬಿಟ್ಟು ಬಿಡಬೇಕು. ಒಂದೊಂದ್ಸರಿ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಗೆ ಈಗ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಕೈಕಾಲಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ನೀವೇನಾದ್ರು ರಸ್ತೆದಲ್ಲಿ ಬರೋಕಾದ್ರೆ ಒಬ್ರು ಕಣ್ಣಿಲ್ದವ್ರು ಕಾಣಿಸ್ತಾರೆ, ಒಬ್ರು ಕಾಲ್ ಇಲ್ದವ್ರು ಕಾಣಿಸುತ್ತಾರೆ, ಮತ್ತು ಕಾರು ಬರುತ್ತೆ, ಮತ್ ಬೈಕ್ ಕೂಡ ಬರ್ತಾ ಇರುತ್ತೆ. ನೀವು ದೊಡ್ಡ ಕಾರ್ ಹೋಗ್ತಾ ಇರೋದ್ ನೋಡಿ ನೀವು ಕಂಪ್ಯಾರಿಸನ್ ಮಾಡ್ಕೊಳೋದಲ್ಲ, ನನ್ನ ಹತ್ರ ಕಾರ್ ಇಲ್ಲ ಅಂತ. ಒಬ್ರು ಕುರುಡ್ರು ಬರ್ತಾರೆ ಕಣ್ಣಿಲ್ದವ್ರು, ಅವ್ರನ್ನ ನೋಡ್ಕೊಳ್ಳಿ. ನಮಗಾದ್ರೂ ಕಣ್ಣಿದೆ, ನಮಗಾದ್ರೂ ಕಾಲ್ ಕೊಟ್ಟಿದ್ದಾನೆ ದೇವ್ರು, ಆದ್ರೆ ಅವರಿಗೆ ಅದು ಇಲ್ವಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಅದು ಬಿಟ್ಟು ನನ್ನ ಹತ್ರ ಇನ್ನು ಬೈಕೇ ಇಲ್ಲ, ನನ್ನ ಹತ್ರ ಇನ್ನು ಕಾರ್ ಬಂದಿಲ್ಲ. ನೀವ್ ಆಕ್ಷನ್ ತಗೊಳ್ಳಿ. ನಿಮ್ಗೆ ಏನ್ ಬೇಕು, ನಿಮ್ ಮೈಂಡ್ ಅಲ್ಲಿ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಆಕ್ಷನ್ ತಗೊಳ್ಳಿ. ನಿಮ್ಗೆ ಕಾರ್ ಬೇಕಾ, ಕರೆಕ್ಟ್ ಆಗಿ ವರ್ಕ್ ಮಾಡಿ. ಯಾವ್ದಾದ್ರು ಒಂದು ಸ್ಕಿಲ್ ಕಲೀರಿ, ಇಲ್ಲ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದೊಡ್ಡದಾಗೆ ಇರ್ಬೇಕು ಅಂತ ಏನಿಲ್ಲ. ದುಡ್ಡು ಸ್ಮಾಲ್ ಬಡ್ಜೆಟ್ ನಿಂದಾನೇ ಸ್ಟಾರ್ಟ್ ಮಾಡಿ. ಅದು ಯಾವ ರೀತಿ ಇರ್ಬೇಕು ಅಂದ್ರೆ, ನಾವು ಮಿಡಲ್ ಕ್ಲಾಸ್ ಅವ್ರು ಏನಿರ್ತೇವಿ, ನಮ್ ಮನೆಗೆ ಬೇಕಾದ್ರೆ ಲಕ್ಷ ಗಟ್ಲೆ ಖರ್ಚು ಮಾಡಿ ದೊಡ್ಡದಾಗಿ ಕಟ್ಸಕ್ ನೋಡ್ತೀವಿ. ಅದೇ ಒಂದು ನಮ್ ಫ್ಯೂಚರ್ಗಾಗಿ ಏನಾದ್ರು ಒಂದು ಬಿಸ್ನೆಸ್ಗಾಗಿ ಪ್ಲಾನ್ ಆಗದೆ ಇರ್ತೀವ. ನಾವು ಈ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಮನೆ ಇನ್ಕಮ್ ನಲ್ಲೇ ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಇನ್ಕಮ್ ಸೋರ್ಸ್ ನ ಬಿಲ್ಡ್ ಮಾಡ್ಲೇಬೇಕು. ಯಾವ್ದಾದ್ರು ಒಂದು ಬಿಸ್ನೆಸ್ ಬಗ್ಗೆ ಏನಾದ್ರೂ ಒಂದು ಸ್ಕಿಲ್ ಕಲೀಲೇಬೇಕು. ಸ್ಕಿಲ್ ಕಲ್ತವ್ರು ದುಡ್ಡು ಮಾಡ್ತಾರೆ, ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಈಗ ಟಾಪಿಕ್ ಈಗ ಬಂದ್ಬಿಡ್ತೀನಿ. ಯಾಕೆ ನಾವು ಇದ್ದಲ್ಲೇ ಉಳಿದೀವಿ? 2026 ಆದ್ರೂ ಕೂಡ 2030 ಆದ್ರೂ ಕೂಡ ನಾವು ಇದ್ದಲ್ಲೇ ಇದ್ದೀವಿ. ಅದಕ್ಕೆ ಕಾರಣ ಮೇನ್ ರೀಸನ್ ಈ ಕಂಫರ್ಟ್ ಝೋನ್. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ತಲೆಯಲ್ಲಿ ಯೋಚನೆಗಳೆಲ್ಲ ಇದಾವೆ ಏನ್ ಮಾಡ್ಬೇಕು ಮುಂದೆ. ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ರೆ
ಕರೆಕ್ಟ್ ಏಮ್ ಇರ್ಬೇಕು ನಿಮ್ಗೆ, ಒಂದೇ ಡಿಸಿಷನ್ ಇರ್ಬೇಕು, ಅದು ಸ್ಟ್ರಾಂಗ್ ಡಿಸಿಷನ್. ನಾನು ಇದು ಆಗ್ತೀನಿ ಅಂದ್ರೆ ಅದಕ್ಕೆ ಏನೇ ಕಷ್ಟ ಬಂದ್ರು ಕೂಡ, ಏನೇ ಕಷ್ಟ ಬಂದ್ರು ಕೂಡ ಅದನ್ನ ಬಿಡಬಾರ್ದು. ಯಾರೊಬ್ರು ಬರ್ತಾರೆ ನಿಮ್ ಮೈಂಡ್ ಅಲ್ಲಿ ಪೊಲೀಸ್ ಆಗ್ಬೇಕು ಅಂತ ಇರುತ್ತೆ, ನೀವು ಅದನ್ನ ಅವ್ರಿಗೆ ಹೇಳ್ತೀರಾ ನಾವು ಪೊಲೀಸ್ ಆಗ್ಬೇಕು ಅಂತ ಇದೆ. ಅವ್ರ ಏನಂತಾರೆ, ಈಗ ಪೊಲೀಸ್ ಆಗೋಕ್ಕಾಗಲ್ಲ, ಪೊಲೀಸಲ್ಲಿ ಈಗ ಬಹಳ ಜನ ಪೊಲೀಸ್ ಆಗೋಕೆ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ಪೊಲೀಸ್ ಆಗೋದ್ ಬೇಡ, ಬೇರೆ ಏನಾದ್ರು ಆಗೋ ಅಂತ ಹೇಳೋಗ್ತಾರೆ. ಅದೇ ನಿಮ್ ಮೈಂಡ್ ಅಲ್ಲಿ ಕೊರಿತಾ ಇರುತ್ತೆ, ಯಾಕೆ ಹಿಂಗ್ ಹೇಳಿದ್ರು ಅಂತ. ಅದಕ್ಕೋಸ್ಕರ ಬೇರೆಯವರು ಏನಂದ್ರು ಕೂಡ ತಲೆ ಕೆಡ್ಸ್ಕೋಬೇಡಿ. ನಿಮ್ ತಲೆಯಲ್ಲಿ ಏನಿದೆ, ನಿಮ್ಮ ಫೋಕಸ್ ಏನಿದೆ, ನಿಮ್ ಡ್ರೀಮ್ ಏನಿದೆ, ಅದ್ರ ಮೇಲೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ಖಂಡಿತ ಸಕ್ಸಸ್ ಆಗಿ ಆಗ್ತೀರಾ. ನೀವು ಪೊಲೀಸ್ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಏನ್ ಮಾಡ್ಬೇಕು ಅಂತ ಫುಲ್ ಕಲ್ತಿರ್ಬೇಕು. ಇಲ್ಲ ಪೊಲೀಸ್ ಯಾರಿದ್ದೀರಾ, ಈಗ ಪೊಲೀಸ್ ಯಾರಾಗಿರ್ತಾರೆ, ನಿಮ್ ಊರಲ್ಲಿ ಆಗಿರ್ಬೋದು, ನಿಮ್ ರಿಲೇಷನ್ ಅಲ್ಲಿ ಆಗಿರ್ಬೋದು, ಅವ್ರ ಹತ್ರನೂ ಕೂಡ ಸ್ವಲ್ಪ ತಿಳ್ಕೊಳ್ಳಿ. ಪೊಲೀಸ್ ಆಗೋಕೆ ಏನೇನ್ ಸ್ಟೆಪ್ ಇದೆ, ಏನೇನ್ ರೂಲ್ಸ್ ಇದೆ, ಏನೇನ್ ನಾವು ಫಾಲೋ ಮಾಡ್ಬೇಕು, ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಪಡ್ಕೊಳ್ಳಿ. ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ಅವ್ರು ಇರ್ತಾರೆ ಅವರಿಂದ ಕಂಪ್ಲೀಟ್ ಆಗಿ ಮಾಹಿತಿ ಪಡ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಬೇರೆಯವ್ರ ಹತ್ರ ಹೇಳಕ್ ಹೋದ್ರೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಏನೋ ಒಂದ್ ಹೋಗ್ತಾರೆ ನಿಮ್ ತಲೆಯಲ್ಲಿ ಹುಳ ಬಿಟ್ಟು. ಆ ನಂತರ ನೀವು ರಾತ್ರಿ ಇಡೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ, ಇದನ್ನ ಯಾಕೆ ಇವ್ರು ಬೇಡ ಅಂದ್ರು, ನಾ ಪೊಲೀಸ್ ಆಗೋದು ಇವ್ರಿಗೆ ಇಷ್ಟ ಇಲ್ಲ ಏನು ಅಂತ. ಅದಕ್ಕೋಸ್ಕರ ನಿಮ್ ಡ್ರೀಮ್ ಏನಿದೆ, ನಿಮ್ಮ ವರ್ಕ್ ಏನಿದೆ, ನಿಮ್ಮ ಡ್ರೀಮ್ ಮೇಲೆ ನಿಮ್ ಫುಲ್ ಫೋಕಸ್ಡ್ ಆಗಿ ವರ್ಕ್ ಮಾಡಿ.